ಹಾಯ್ ಫ್ರೆಂಡ್ಸ್, ವೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಅತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹೋಟೆಲ್ಲು ಮದುವೆ ಮನೆಗಳ ಶೈಲಿಯಲ್ಲಿ ಪಲಾವ್ ಮಾಡೋ ರೀತಿ ನೋಡೋಣ. ತುಂಬಾ ಸಖತ್ತಾಗಿ ಬರುತ್ತೆ ಇದು ಪಲಾವು. ತುಂಬಾ ಟೇಸ್ಟಿಯಾಗಿರುತ್ತೆ. ಮದುವೆ ಮನೆಗಳಲ್ಲಿ, ಹೋಟೆಲ್ಗಳಲ್ಲಿ ತುಂಬಾ ಉದುದ್ರಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಪಲಾವ್. ಇಲ್ಲಿ ಪಲಾವ್ಗೆ ಬೇಕಾಗಿರೋದು ನಾರ್ಮಲ್ ಮಸೂರಿ ಅಕ್ಕಿ 1 ಲೋಟ ತೊಳೆದು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಸಿಂಪಲಾಗಿ ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಇದು ನೋಡಿ ಪಲಾವ್ ಸಾಮಾನು. ಇದು ಶಾಯಿ ಜೀರಾ, ಸೋಂಪು ಕಾಳು, ಚಕ್ಕರ್ ಮೊಗ್ಗು, ಒಂದು 4 ಕಾಳು ಮೆಣಸು, ಚಕ್ಕೆ ಲವಂಗ, 1 ಇಂಚಷ್ಟು ಚಕ್ಕೆ, ಮರಾಠಿ ಮೊಗ್ಗು, ಪಲಾವ್ ಎಲೆ. ಈ ಸಾಮಗ್ರಿಗಳನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1-2 ಸೆಕೆಂಡು ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಇದಕ್ಕೆ ಉದ್ದುದಾಗಿ ಹಚ್ಕೊಂಡಿರೋದು ಸುಮಾರು 3 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸುಮಾರು 1-2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ಬೀನ್ಸು ಮತ್ತು ಕ್ಯಾರೆಟು, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಆಲೂಗಡ್ಡೆ ಮತ್ತು ಬಟಾಣಿ, ಹಸಿದಿಲ್ಲ, ನೆನೆಸಿಟ್ಟಿರೋದು ಬಟಾಣಿನ ಹಾಕಿ ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ಹಾಕಿದ ಮಸಾಲೆ ಪದಾರ್ಥಗಳೆಲ್ಲ ಈ ತರಕಾರಿಗೆ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದಕ್ಕೆ ಪುದೀನ ಮತ್ತು 1 ಹಿಡಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ಎರಡನ್ನೂ ನೀಟಾಗಿ ಸೋಸಿ ತೊಳೆದಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡೆ. 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 3 ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. 5-6 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ 5-6 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಮತ್ತೆ 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ತರಕಾರಿನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಫ್ಲೇವರೆಲ್ಲ ಇಟ್ಕೊಳ್ಳುತ್ತೆ. ಮುಚ್ಚಿ 5-6 ನಿಮಿಷ ಹಾಗೆ ಇಡೋಣ. ತರಕಾರಿ ಎಲ್ಲ ಸಾಫ್ಟ್ ಆಗುತ್ತೆ ಮತ್ತು ಆ ಫ್ಲೇವರ್ಸ್ ಎಲ್ಲ ತರಕಾರಿಗೂ ಉಪ್ಪು, ಹುಳಿ, ಖಾರ ಎಲ್ಲ ಅಂಟುತ್ತೆ. ಇದಕ್ಕೆ ಡ್ರೈ ಪೌಡರ್ಗಳನ್ನ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನು ಖಾರದ ಪುಡಿ. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಮತ್ತೆ 5-6 ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು. ಇದಕ್ಕೆ ತುಪ್ಪನೂ ಬಳಸ್ಕೋಬೋದು, ನಾನಿಲ್ಲಿ ತುಪ್ಪ ಬಳಸಿಲ್ಲ. ಇದಕ್ಕೆ 1/4 ಕಪ್ಪಷ್ಟು ನೀರನ್ನು ಚಿಮ್ಕಿಸ್ಕೊಳ್ಳೋಣ. ಈ ಡ್ರೈ ಪೌಡ್ರ್ ಹಾಕಿರೋದ್ರಿಂದ ಸೀದೋಗ್ಬಿಡುತ್ತೆ. ಅದಕ್ಕೆ ಚಿಮ್ಕಿಸ್ಕೊಂಡು ಮತ್ತೆ 1-2-3 ಸೆಕೆಂಡು ಮುಚ್ಚಿಟ್ಟಿದ್ದೆ. ಚೆನ್ನಾಗಿ ಸಾಫ್ಟ್ ಆಗಿದೆ, ಚೆನ್ನಾಗಿ ಬೆಂದಿದೆ, ಒಳ್ಳೆ ಘಮ ಬರ್ತಾಯಿದೆ. ಈಗ ಈ ಟೈಮಲ್ಲಿ ನೆನೆಸಿಟ್ಟಿದ್ದು ಅಕ್ಕಿ ನೀರು ಸಮೇತ ಎರಡನ್ನೂ ಹಾಕ್ತಾಯಿದ್ದೀನಿ. ಹಾಕಿ ಮುಚ್ಚಿ ಚೆನ್ನಾಗಿ ಕುದಿಯೋಕ್ಬೇಕು. ಹೈ ಫ್ಲೇಮಲ್ಲಿ ಇಡಬೇಕು. ಇದನ್ನು ಚೆನ್ನಾಗಿ ಕುದ್ದು ನೀರು ಕಡಿಮೆ ಆಗಿದೆ ನೋಡಿ, ಈಗ ಅರಳೋಕ್ಕೆ ಬಂದಿದೆ. ಇಷ್ಟು ಕುದ್ದಿದ ಮೇಲೆ ಇದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಅಡ್ಜಸ್ಟ್ ಮಾಡ್ಕೋಬೇಕು. ಉಪ್ಪು ಕಡಿಮೆ ಇತ್ತು, ನಾನು ಇನ್ನು ಸ್ವಲ್ಪ ಉಪ್ಪು ಹಾಕಿದೆ. ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಉದುದ್ರಾಗಿ ಬರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ 5-10 ನಿಮಿಷ ದಮ್ಮಿಗೆ ಇಡಬೇಕು. ಇದನ್ನು ಚೆನ್ನಾಗಿ ದಮ್ ಮಾಡಿದ್ರೆ ರೆಡಿ ಆಯಿತು ಹೋಟೆಲ್ಲು ಮದುವೆ ಮನೆಗಳ ಶೈಲಿಯಲ್ಲಿ ಮಾಡೋ ಅಂಥ ಪಲಾವು. ಇದಕ್ಕೆ ಒಂದು ರಾಯ್ತ ಮಾಡ್ಕೊಳ್ಳೋಣ. ಇದಕ್ಕೆ 4-5 ಸ್ಪೂನು ಮೊಸರಿಗೆ 1 ಚಿಕ್ಕ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು, 1 ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, 1-2 ಚಿಟಿಕೆ ಸಾಕಾಗತ್ತೆ ಅಷ್ಟಕ್ಕೆ. ಇದು 2-3 ಜನ ತಿನ್ಬೋದು. 1 ಕಪ್ಪಷ್ಟು ಮಾಡ್ತಾಯಿದ್ದೀನಿ ನಾನು ಈ ಪಲಾವು. ಈ ಪಲಾವ್ಗೆ ರಾಯ್ತನ ಸಿಂಪಲ್ಲಾಗಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ, ಸಿಂಪಲಾಗಿರುತ್ತೆ ಈ ಪಲಾವು. ಜಾಸ್ತಿ ಐಟಮ್ ಏನು ಬೇಕಾಗಲ್ಲ, ತರಕಾರಿಗಳು ಬೇಕಾಗಲ್ಲ. ಮನೇಲಿರೋ ತರಕಾರಿಗಳನ್ನೇ ಅಡ್ಜಸ್ಟ್ ಮಾಡಿ ಹಾಕಿ ಮಾಡ್ಬೋದು ಪಲಾವು. ಮಕ್ಕಳಿಗೆ ಸ್ಕೂಲು ಲಂಚ್ ಬಾಕ್ಸಿಗೆಲ್ಲ ಬೇಗನೆ ರೆಡಿ ಆಗುತ್ತೆ. ನೋಡಿ, ಬಿಸಿ ಬಿಸಿ ಪಲಾವು ಅಷ್ಟರಲ್ಲಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾದ ವೆಜಿಟೇಬಲ್ ಪಲಾವು. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಸಿ ಬಿಸಿ ಪಲಾವು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಸಿಂಪಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ,
ಒಳ್ಳೆ ಮದುವೆ ಮನೆಗಳಲ್ಲಿ ಮಾಡೋ ಥರನೇ ಇರುತ್ತೆ ಇದು ಟೇಸ್ಟು. ಜಾಸ್ತಿ ಸ್ಪೈಸಸ್ ಏನೂ ಹಾಕಿಲ್ಲ, ತುಂಬಾ ಟೇಸ್ಟಿಯಾಗಿ ಲೈಟಾಗಿರುವಂಥ ಪಲಾವು. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.